ನಾವು ಯಾವುದೇ ಕಾರಣಕ್ಕೂ ಮೈಮರಿಬಾರದು. ಸರ್ಪ ಸೂಚನೆಗಳು ನಮಗೆ ಯಾವ ಕ್ಷಣ ಬೇಕಾದರೂ ಸಿಗಬಹುದು. ಅದನ್ನು ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇರಬೇಕು. ಇದನ್ನು ಅಷ್ಟು ಸುಲಭವಾಗಿ ತಗೋಬೇಡಿ. ನಮ್ಮಲ್ಲಿರುವ ದ್ವೇಷ, ಕಿಚ್ಚು ಶತ್ರುಗಳನ್ನ ಬಡಿದೆಬ್ಬಿಸೋ ಹಾಗಿರಬೇಕು. ಶಿವಾನಿ, ಏನಾಗ್ತದೆ? ತ್ರಿಶೂಲ್, ಶಿವಾನಿ, ಏನಾಗ್ತದೆ ಶಿವಾನಿ? ನಂಗೆ ಆಗ್ತಾಯಿಲ್ಲ. ಶಿವಾನಿ, ನಂಗೆ ತುಂಬ ಹಿಂಸೆ ಆಗ್ತದೆ. ಶಿವಾನಿ, ನಿಂಗೆ ಏನು ಆಗೋದಿಲ್ಲ ಶಿವಾನಿ. ನಿನ್ನನ್ನು ಕಾಪಾಡ್ಕೊಳಕ್ಕೆ ನಾನು ಇರ್ಬೇಕಾದ್ರೆ ನೀನು ಯಾಕೆ ಭಯ ಪಡ್ತೀಯಾ? ಇಲ್ಲ ತ್ರಿಶೂಲ್, ಅದು ನೀನೇನೋ ಆಗ್ತಿದೆ. ನಂಗೆ ಆಗ್ತಿಲ್ಲ. ಶಿವಾನಿ, ನೋಡಿಲಿ, ಮನೆಯವ್ರ ಹತ್ರ ಮೆಡಿಸಿನ್ ಕೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದೇ ನಿಮಿಷ ಹೋಗಿ ತೊಗೊಂಬರ್ತೀನಿ. ಬೇಡ ಬೇಡ ತ್ರಿಶೂಲ್. ಶಿವಾನಿ, ಮೆಡಿಸಿನ್ ಯಾಕೆ ಬೇಡ ಅಂತೀಯಾ? ಜ್ವರ ವಾಸಿ ಆಗತ್ತೆ, ಹೋಗಿ ತೊಗೊಂಡ್ಬಿಡ್ತೀವಿ. ಒಂದು ನಿಮಿಷ ಇರು. ಇಲ್ಲ, ನೀನು ಎಲ್ಗೂ ಹೋಗ್ಬೇಡ, ನೀನು ಇಲ್ಲೇ ಇರು. ನಾನು ಇಲ್ಲ ಇದ್ರೆ ಮೆಡಿಸಿನ್ ಯಾರು ತೊಗೊಂಡ್ಬರ್ತಾರೆ? ಇಲ್ಲ, ಅವ್ರನ್ನ ತಂದು ಕೊಡೋದಕ್ಕೆ ಹೇಳು ತ್ರಿಶೂಲ್. ಇಲ್ಲ ಶಿವಾನಿ, ಒಂದೇ ಒಂದು ನಿಮಿಷ, ಈಗ ಹೋಗಿ ಬಂದ್ಬಿಡ್ತೀನಿ. ನೀ ಇಲ್ಲೇ ಇರು. ತ್ರಿಶೂಲ್, ಹೋಗ್ಬೇಡ. ಶಿವಾನಿ, ಬಿಡು. ಅಪ್ಪಾಜಿ, ಗರುಡೋದ್ಗಾರ, ಆದಿಶೇಷ ನಾಗಿಣಿ ನಮ್ಮ ವ್ಯಾಪ್ತಿಯೊಳಗಡೆನೇ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಬೇಡಿ, ಹುಡುಕಿ. ಸುತ್ತಮುತ್ತ ಒಂದು ಜಾಗವನ್ನು ಬಿಡದೆ ಹುಡುಕಿ. ಗರುಡೋದ್ಗಾರ ತನ್ನ ಪ್ರಭಾವವನ್ನು ಬೀರಿ ಒಂದು ನಾಗಕ್ಕಾದರೂ ಉಸಿರು ಕಟ್ಟಿಸಿರುತ್ತೆ. ನೀವೆಲ್ಲ ಸ್ವಲ್ಪ ಶ್ರಮ ಹಾಕಿದ್ರು ಸಾಕು, ಆದಿಶೇಷ ಮತ್ತವನ ಪ್ರೇಯಸಿ ಸುಲಭವಾಗಿ ಸಿಕ್ಬಿಡ್ತಾರೆ. ಖಂಡಿತ ಹುಡುಕ್ತೀವಿ ಅಪ್ಪಾಜಿ. ಈ ಸರಿ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. 24 ವರ್ಷಗಳ ನಂತರ ನಾನು ಆದಿಶೇಷನನ್ನ ಭೇಟಿ ಆಗ್ತಿದ್ದೀನಿ. ಅವನನ್ನ ನಾನೇ ಸಾಯಿಸಬೇಕು. ಅವನು ನನ್ನ ಬೇಟೆ. ಸಾಬ್, ನೀವು ಇಲ್ಲಿದ್ದೀರಾ? ಮೆಡಿಸಿನ್ ಸಿಗ್ತಾ? ನನ್ನ ಮನೆಯೆಲ್ಲ ಹುಡುಕಾಡ್ದೆ, ಎಲ್ಲೂ ಸಿಗಲಿಲ್ಲ ನನಗೆ. ನನ್ನ ಹೆಂಡತಿಗೆ ವಿಪರೀತ ಜ್ವರ. ಮೆಡಿಸಿನ್ಗೆ ಸಿಗಲಿಲ್ಲ, ಮನೆ ಪೂರ ಹುಡುಕಾಡ್ದೆ. ಅಯ್ಯೋ, ಈಗೇನು ಮಾಡೋದು? ಮೆಡಿಸಿನ್ ಬೇಕೇ ಬೇಕಲ್ಲ. ನೋಡಿ, ನಾನು ಈ ಊರಿಗೆ ಹೊಸಬ, ನನಗೇನು ಗೊತ್ತಿಲ್ಲ. ದಯವಿಟ್ಟು ಹೇಗಾದ್ರೂ ಮಾಡಿ ಮೆಡಿಸಿನ್ ತರಿಸ್ಕೊಡಿ ಪ್ಲೀಸ್. ಇದೊಂದು ಹೆಲ್ಪ್ ಮಾಡಿ ಪ್ಲೀಸ್. ಈ ರಾತ್ರಿಲಿ ಸಿಗೋದು? ನಾ ಪ್ಲೀಸ್. ಏಕ್ ಮಿನಿಟ್ ಸಾಬ್, ಈ ಮನೆಗೆ ಗೆಸ್ಟ್ಗೆ ಬಂದಿದ್ದಾರಲ್ಲ, ಅವ್ರದ್ದು ಹೆಂಡತಿಗೆ ಹುಷಾರಿಲ್ಲ. ನಿಮ್ಮದು ಹತ್ರ ಏನಾದರೂ ಔಷಧಿಗೆ ಇದ್ರೆ ಕೊಡ್ತೀರಾ? ಏನು ಇಲ್ಲ, ಹೋಗಿಲ್ಲಿಂದ. ಸಾಬ್, ಮೆಡಿಸಿನ್ಗೆ ಇಲ್ಲ ಅಂತೆ, ನಮ್ದಕ್ಕೆ ಕ್ಷಮಿಸ್ಬಿಡಿ. ಯಾಕಿಲ್ಲ ಅಂದರೆ ಗರುಡಪ್ರಾಶ ಇತ್ತಲ್ವಾ, ಅದನ್ನು ಕೊಟ್ಟು ಆ ಜೀವನ ಕಾಪಾಡ್ಬೋದಿತ್ತಲ್ವಾ? ಗರುಡಪ್ರಾಶ ನಮ್ಮ ಸ್ವತ್ತು. ಅದಿರೋದು ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಹೊರತು ಇನ್ನೊಬ್ಬರಿಗೆ ಜೀವದಾನ ಮಾಡೋದಕ್ಕಲ್ಲ. ನಮಗೀಗ ಸಮಯ ಇಲ್ಲ. ಎಲ್ಲರೂ ಹೊರಡಿ, ಆದಿಶೇಷ ಮತ್ತವನ ಪ್ರೇಯಸಿಯನ್ನು ಹುಡುಕಿ. ಒಂದು ನಿಮಿಷ. ನೀವು? ನಾನು ಈ ಮನೆಯವಳು. ಇದನ್ನು ತಗೊಳ್ಳಿ, ಅವ್ರಿಗಿದನ್ನು ಕುಡಿಸಿ. ಎಂಥ ಜ್ವರ ಇದ್ರೂ ವಾಸಿ ಆಗುತ್ತೆ. ಥ್ಯಾಂಕ್ಸ್ ಮಾ.
ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ, ನಮ್ಮ ಚಿನ್ನಾರಿ ಮುತ್ತ. ಅಳಿಮಯ್ಯ, ನೀನು ಯಾಕೋ ಹೀಗಾದೆ? ಅಳಿಮಯ್ಯ, ನಿನ್ನ ಯಾವ ಆಂಗಲ್ ಅಲ್ಲಿ ನೋಡಿದ್ರು ದೇವದಾಸ್ ಥರನೇ ಕಾಣಿಸ್ತೀನಿ. ಸುಮ್ಮನೆ ಅಲ್ಲಿರೋ ಯಾವುದೋ ಒಂದು ಫೋಟೋಸ್ನ ಓಕೆ ಮಾಡಿ ಮದುವೆ ಆಗ್ಬಿಡು, ಒಪ್ಕೊಂಬಿಡು. ತಮಾಷೆ ಮಾಡೋದಕ್ಕೊಂದು ಲಿಮಿಟ್ ಅಂತ ಇರುತ್ತೆ, ಅದನ್ನ ಕ್ರಾಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅಲ್ಲ ಕಣೋ, ನಿನಗೆ 4 ಒಳ್ಳೆ ಮಾತು ಹೇಳೋದು ಲಿಮಿಟ್ ಕ್ರಾಸ್ ಮಾಡ್ದಂಗ? ಯಾವ ಸಿಚುವೇಶನ್ ಏನ್ ಮಾತಾಡ್ತಿದ್ದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಲೇ, ನಾನು ಅಂಥದ್ದೇನು ಅಂದೆ? ಬೇರೆ ಹುಡುಗಿನ ಮದುವೆ ಆಗು ಅಂತ ಹೇಳಿದ್ದೆ ತಪ್ಪ? ಅಲ್ಲ ಕಣೋ, ಆಲ್ರೆಡಿ ಮದುವೆ ಆಗಿರೋ ಶಿವಾನಿ ನೆನಪಲ್ಲೇ ಇರ್ತೀಯ. ಯಾಕಿರಬಾರ್ದು? ಲೋ, ಅವಳು ತ್ರಿಶೂಲ ಹೆಂಡತಿ ಕಣೋ, ಅವಳ ನೆನಪಲ್ಲಿ ನೀನ್ ಯಾಕೋ ಇರ್ತೀಯ? ಶಿವಾನಿನ ನನ್ನ ಹೆಂಡತಿಯಾಗಿ ಮಾಡ್ಕೊಳಕ್ಕೆ. ಅಳಿಮಯ್ಯ, ಏನೋ ಮಾತಾಡ್ತಿದ್ಯಾ? ಏನ್ ತಪ್ಪು? ಅದೇ ಏನ್ ತಪ್ಪು? ನೋಡು ಮಾವ, ಶಿವಾನಿ ನನಗೆ ಸೇರ್ಬೇಕಾದವಳು, ಅವಳು ನನ್ನ ಹೆಂಡತಿ ಆಗ್ಬೇಕಾದವಳು. ಕೊನೆ ಕ್ಷಣದಲ್ಲ ತ್ರಿಶೂಲ್ ಬಂದು ಎಡವಟ್ ಮಾಡ್ದ ಅಂದ ತಕ್ಷಣ ಅವನಿಗೆ ಬಿಟ್ಕೊಡಕ್ ನನಗೆ ಸಂಜಾಸ ಇಲ್ಲ. ಶಿವಾನಿನ ಪಡ್ಕೋತೇನೆ. ಒಂದ್ ವೇಳೆ ಕೈ ಮೀರಿದ್ರೆ ಆ ತ್ರಿಶೂಲ್ನ ಸಾಯಿಸಾದ್ರೂ ಪಡ್ಕೋತೇನೆ. ಏನಪ್ಪ ಇದು? ಶಿವಾನಿ ಬೇರೆಯವರ ಹೆಂಡತಿ ಅಂತ ಆದ್ಮೇಲೂ ನನಗೆ ಬೇಕು ಅಂತಾನಲ್ಲ. ಎಂತ ಮನಸ್ಥಿತಿ ಅವನು, ನನ್ನ ಅಳಿಮಯ್ಯನ? ಏನೋ ನಿನ್ ಮನ್ಸಲ್ಲಿ ಬೈಕೋತಿರೋ ಹಾಗಿದೆ. ಇಲ್ಲಪ್ಪ, ನನ್ನ ಅಳಿಮಯ್ಯನ ಬಗ್ಗೆ ನಾನು ಬೈಕೊಳ್ಳೋದ? ಅಳಿಮಯ್ಯ, ನೀನ್ ಏನ್ ಮಾಡ್ಬೇಕಂತಿದೀಯ ಮಾಡು, ನನ್ ಸಪೋರ್ಟ್ ಇದ್ದೇ ಇರುತ್ತೆ. ಬಂದೆ, ತನಿಷಾ ಕರಿತಿದ್ದಾಳೆ, 1 ನಿಮಿಷ ಬಂದೆ. ಯಾರು ಏನೇ ಹೇಳಿದ್ರು ನಾನು ಬದಲಾಗಲ್ಲ. ಶಿವಾನಿನ ನನ್ನ ಮನಸ್ಸಿಂದ ಕಿತ್ತಾಕಕ್ಕಾಗಲ್ಲ. ಅವಳು ಯಾವತ್ತಿದ್ರು ನನ್ನವಳೆ. ಶಿವಾನಿ, ಇಲ್ಲಿ ನೋಡಿಲಿ, ಔಷಧಿ ತಂದಿದ್ದೀನಿ, ಇದನ್ನು ಕುಡಿ, ನಿನಗೇನು ಆಗೋದಿಲ್ಲ. ತಗೋ. ನಿಧಾನ ಶಿವಾನಿ. ವಿಷಾರಿ, ಹುಡ್ಕೋ, ಅವ್ರು ಎಲ್ಲೇ ಇದ್ರು ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಬಿಡಲ್ಲ. ಶಿವಾನಿ, ಹೆದರ್ಬೇಡ, ಏನೂ ಆಗೋದಿಲ್ಲ, ನಾನಿದ್ದೀನಿ ನಿನ್ನ ಜೊತೆಗೆ. ಅಣ್ಣ, ಮೇಲ್ಗಡೆ ಏನಾದರೂ ಇರ್ಬೋದಾ? ಏನಾಯ್ತು? ಅವ್ರೇನಾದ್ರೂ ಕಾಣಿಸಿದ್ರಾ? ಇಲ್ಲ, ಅವರಿಬ್ರು ನಮ್ಮ ವ್ಯಾಪ್ತಿಯಿಂದ ಹೊರಗಡೆ ಹೋಗಿದ್ದಾರೆ. ಅದೇಗೆ? ನಿಂಗೇನು ಆಗೋದಿಲ್ಲ, ಔಷಧಿ ಕುಡ್ದಿದ್ಯಾ, ಎಲ್ಲ ಸರಿ ಹೋಗುತ್ತೆ, ಆರಾಮಾಗಿ ಮಲ್ಕೋ. ತ್ರಿಶೂಲ್, ಏನು ಔಷಧಿ ಅದು? ಈ ಮನೆಯವ್ರು ಕೊಟ್ಟರು,
ಜ್ವರ ಬೇಗ ವಾಸಿ ಆಗುತ್ತಂತೆ. ಆದಿಶೇಷ ನಮ್ಮಿಂದ ಹೇಗೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅಣ್ಣ? ನಮ್ಮ ಸುತ್ತಮುತ್ತ ಎಷ್ಟೇ ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲ. ನನಗೂ ಅದೇ ನಿಗೂಢ ಅನಿಸ್ತಾ ಇದೆ. ನಮ್ಮ ಕಣ್ಣೆದುರುಗಡೆ ಓಡಾಡ್ಕೊಂಡೇ ತಪ್ಪಿಸ್ಕೊತಾ ಇದ್ದಾರೆ. ಛೇ, ಇವಾಗ ಏನು ಮಾಡೋದಣ್ಣ? ಸೂರ್ಯೋದಯ ಆಗೋವರೆಗೂ ಕಾಯಲೇಬೇಕು, ಬೇರೆ ದಾರಿ ಇಲ್ಲ. ಅಪ್ಪ, ಶಿವಾನಿ, ಒಂದು ಪ್ರಶ್ನೆ ಕೇಳಲ್ಲ? ಕೇಳು. ನೀನು ಒಂದು ಜಾಗ ಕರ್ಕೊಂಡು ಹೋದ್ಯಲ್ಲ, ಯಾವುದದು ಜಾಗ? ನಾನು ಮುಂಚೆ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ನನಗೆ, ಆದರೆ ನಾನು ಯಾವತ್ತೂ ಅಲ್ಲಿಗೆ ಹೋಗಿದ್ದು ನೆನಪೇ ಇಲ್ಲ. ಶಿವಾನಿ, ನಿನ್ನೆ ಕೇಳ್ತಾ ಇರೋದು. ನನಗೂ ಗೊತ್ತಿಲ್ಲ ತ್ರಿಶೂಲ್. ಅಲ್ಲಿಗೆ ಹೋಗಿದ್ದು ನನ್ನ ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೋಬೇಕು ಅಂತ. ಅದರಲ್ಲಿ ಏನಾಯಿತು ನನಗೆ ಗೊತ್ತಾಗಲೇ ಇಲ್ಲ. ಕಂಡುಬಿಟ್ಟಾಗ ನಾನು ಇಲ್ಲಿದ್ದೆ. ಆದರೂ ಹೋಗಲಿ ಬಿಡು, ನಿನಗೆ ಪ್ರಶ್ನೆ ಮಾಡಿ ಇನ್ನಷ್ಟು ತೊಂದರೆ ಕೊಡೋದಿಲ್ಲ. ಪರಮೇಶ್ವರ, ಏನಿದು? ತ್ರಿಶೂಲ್ ಕೇಳೋ ಪ್ರಶ್ನೆಗೆ ನನ್ನ ಕೈಲಿ ಉತ್ತರ ಕೊಡೋಕ್ಕಾಗ್ತಿಲ್ವಲ್ಲ. ಈಗ ನಾನು ಏನು ಮಾಡಲಿ ಪರಮೇಶ್ವರ? ಶಿವಾನಿ, ಶಿವಾನಿ, ಹುಷಾರಾದ್ಯಾ? ಸುಸ್ತಾಗೇ ಇದೆಯಾ ಅನ್ನಿಸ್ತದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೀನು. ಸ್ವಲ್ಪ ಹೊಟ್ಟೆಗೆ ಬಿದ್ದರೆ ಶಕ್ತಿ ಬರುತ್ತೆ ಶಿವಾನಿ. ನಾನು ಹೋಗಿ ತಿನ್ನಕ್ಕೆ ಏನಾದರೂ ತೊಗೊಂಬರ್ತೀನಿ. ಬೇಡ, ಸುಮ್ಮನೆ ಇವ್ರನ್ನ ಯಾಕೆ ಎಬ್ಸೋದು? ಅಡುಗೆ ಮೇಲೆ ಏನಿದೆ ನಾನೇ ತೊಗೊಂಡೋಗ್ತೀನಿ. ಯಾರೋ ಹಿಂದೆ ಪಾಸ್ ಆದಂಗಾಯ್ತು. ಯಾರದು? ಯಾರು? ಯಾರದು? ಶಿವಾನಿ, ಶಿವಾನಿ, ಏನಾಗ್ತದೆ? ಇದ್ದಕ್ಕಿದ್ದಾಗ ಏನಾಯ್ತು ಶಿವಾನಿ? ನನಗೆ ಬಿಟ್ಟು ಹೋಗ್ಬೇಡ ಅಂತ ಹೇಳಿದೆ ತಾನೆ, ಯಾಕೆ ಬಿಟ್ಟು ಹೋದೆ? ಊಟ ತರೋದಕ್ಕೆ ಹೋಗಿದ್ದೆ, ಸಾರಿ, ಗೊತ್ತಾಗಲಿಲ್ಲ. ಬಾ ಕೂತ್ಕೋ, ಊಟ ಮಾಡುವಂತೆ ಕೂತ್ಕೋ ಶಿವಾನಿ. ತಗೋ. ನಾನೇ ತಿನ್ನಿಸ್ಬೇಕಾ?
ಸರಿ ಆಯಿತು. ಶಿವಾನಿ ಯಾಕೆ ಕೈ ಹಿಡ್ಕೊಂಡಿದ್ಯಾ? ಬಿಡು, ತಿನ್ಸಕ್ಕೆ ಕಷ್ಟ ಆಗುತ್ತೆ. ಇಲ್ಲ, ಹೀಗೆ ತಿನ್ಸು. ನನಗೋಸ್ಕರ ಯಾವ ಕಷ್ಟ ಬಂದರೂ ಎದುರಿಸ್ತೀನಿ ಅಂತ ಹೇಳ್ತಿದ್ದೆ. ಹೌದು, ಆದರೆ ಕೈ ಸಿಡುಕ್ಮೂತಿ ಸಿದ್ದಮ್ಮ ಕೋಪ ಮೂಗಿನ ಮೇಲೆ ಇರುತ್ತೆ. ಶಿವಾನಿ, ನಾ ಇಲ್ಲಿ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀನು ಯಾಕೆ ನನ್ನ ಕೈ ಹಿಡ್ಕೊಂಡೇ ಇದೆಯಾ? ಗೊತ್ತಿಲ್ಲ. ಗೊತ್ತಿಲ್ಲ? ಶಿವಾನಿ, ಸುಳ್ಳು ಹೇಳಬೇಡ. ನೀನು ಯಾವ ಕೆಲಸನೂ ಕಾರಣ ಇಲ್ಲದೆ ಮಾಡೋಳೆ ಅಲ್ಲ. ಈಗೇನು ಕಾರಣ ಹೇಳ್ದೆ ಇದ್ರೆ ಕೈ ಬಿಡ್ಸ್ಕೊಂಡ್ಬಿಡ್ತೀಯಾ? ಇಲ್ಲ, ಹಾಗಲ್ಲ. ಆದರೂ ಕಾರಣ. ತ್ರಿಶೂಲ್, ನೀನು ಇನ್ನೂ ಊಟ ಮಾಡಿಲ್ಲ ಅಲ್ಲ? ನೀನು ತಿನ್ನು. ಶಿವಾನಿ, ನಾನು ಆಮೇಲೆ ಊಟ ಮಾಡ್ತೀನಿ, ಮೊದಲು ನೀನು ತಿನ್ನು. ಇಲ್ಲ, ನೀನು ಈಗಲೇ ತಿನ್ನಬೇಕು. ನಾನೇ ತಿನ್ನಿಸ್ತೀನಿ. ನೀನಾ? ಆದಿಶೇಷ, ಆದಿಶೇಷ, ಯಾಕೆ ಮತ್ತೆ ಹುಟ್ಟು ಬಂದೆ? ಜನ್ಮದಲ್ಲಿ ನಿನ್ನ ಕೊಂದಿದ್ದು ಮರ್ತೋಯ್ತಾ? ನೀನು ಪುನರ್ಜನ್ಮ ಪಡೆದು ನಾಗಮಣಿನ ನನ್ನಿಂದ ಕಿತ್ಕೋಬೇಕು ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ, ಅದು ಅಸಾಧ್ಯ. ನಾಗಮಣಿನ ನನ್ನಿಂದ ಯಾರ ಕೈಲೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಿನ್ನ ಗುಂಡಿಗೆ ಭದ್ರ ಇದ್ರೆ ನಿನ್ನ ನಿಜ ರೂಪ ತೋರಿಸು. ತ್ರಿಶೂಲ್ ನೀನಾ? ಹೌದು, ನಾನೇ. ಮೋಸದಿಂದ ನನ್ನನ್ನು ಕೊಂದು ನಾಗಮಣಿಯನ್ನು ಅಪಹರಿಸಿ ಭೂಲೋಕಕ್ಕೆ ತಂದ್ರಲ್ಲ, ಅದೇ ಆದಿಶೇಷನೇ ಈ ತ್ರಿಶೂಲ್. ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಅಂತಾನೆ ಮತ್ತೆ ಹುಟ್ಟು ಬಂದಿದ್ದೀನಿ. ನಿನ್ನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಖಂಡಿತ ಸೇಡು ತೀರಿಸ್ಕೊಂಡೇ ತೀರಿಸ್ಕೋತೀನಿ. ಕನಸ? ನನಗೆ ಯಾಕೆ ಇಂಥ ಕನಸು ಬಿತ್ತು? ತ್ರಿಶೂಲ್ ಯಾಕೆ ಆದಿಶೇಷನ ರೂಪದಲ್ಲಿ ಬಂದಿದ್ದ? ಇದು ಕನಸ ಅಥವಾ ಮುಂದೆ ಹೀಗೆ ನಡಿಬೋದು ಅನ್ನೋ ಸೂಚನೆನಾ? ಸತ್ಯನಾ ಕನಸ ಗೊತ್ತಾಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ?